ಏನು ಸರ್ ಹಿಂಗೆ ಏರ್ಸ್ಕೊ ಹೋಗ್ತಿದ್ದಾರೆ ಹೆಂಗೆ ಸರ್ ಬಡವರು ಪೆಟ್ರೋಲ್ ಹಾಕೋ ಓಡಿಸೋದು ಗಾಡಿನ ಹೇಳಿ ಸರ್. ಅಲ್ಲ ಈ ಥರ ಮಾಡಿದ್ರೆ ಸರ್ಕಾರದವರು ಎಲ್ಲಿಗೆ ನಾವು ಪೆಟ್ರೋಲ್ ಹಾಕೋ ಗಾಡಿ ಓಡಿಸೋದು ಬಡವ್ರ ಬಗ್ಗೆ ಹೇಳಿ. ಆಗ ಕಮ್ಮಿ ಇದ್ದಾಗ ಏನೋ ಗಾಡಿ ಏನೋ ಓಡಿಸ್ಬೋದು, ಈಗ ಬಡವ್ರ ಬಗ್ಗೆ ಹೆಂಗೆ ಮಾಡೋದು? 110 ರೂಪಾಯಿ ಆಗೈತೆ. ಯಾವ ರೀತಿ ಗಾಡಿ ನಾವು ಮೇಂಟೈನ್ ಮಾಡೋದು ಓಡಿಸೋದು? ಬಡವ್ರು ಹೆಂಗೆ ಜೀವನ ಮಾಡೋದು ಪಾಪ ಹೇಳಿ. ಈ ಥರ ಸರ್ಕಾರ ಮಾಡ್ಕೊ ಹೋಗ್ತಾ ಇದ್ರೆ ಯಾವ ಥರ ಜೀವನ ನಡೆಸೋದು? ಅಲ್ಲ ವಿದ್ಯೆ ನಡೀತದೆ ಅಂದರೆ ಬಡವ್ರ ಬಗ್ಗರಿಗೆಲ್ಲರೂ ಒಂದೇ ಎಲ್ಲ ಇದು ಮಾಡೋಕ್ಕಾಯ್ತದ? ಈ ಪೆಟ್ರೋಲ್ ಜಾಸ್ತಿ ಮಾಡಿಬಿಟ್ಟು ಈ ಥರ ಹಿಂಗೆ ಮಾಡ್ತಾರಲ್ಲ ಗೌರ್ಮೆಂಟ್ಗಳು, ಏನು ಮಾಡೋದು ಹಿಂಗಾದ್ರೆ? ಬಡವ್ರ ಬಗ್ಗೆ ಹೆಂಗೆ ಜೀವನ ಮಾಡೋದು ಹೇಳಿ? ಹಾಂ, ಅದೇ ಕ್ಯಾನ್ಗೂ ಹಾಕ್ಕೊಡಲ್ಲ ಅಂತಾರೆ ಅವರು ಹೇಳಿದ್ರೆ. ಆಮೇಲೆ ಪೆಟ್ರೋಲ್ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಥರ ಪೆಟ್ರೋಲ್ ಹಾಕ್ತಾರೆ ಇಷ್ಟಕ್ಕೆ ಹಾಕ್ತಾರೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅದರಿಂದ ಹಿಂಗಾದ್ರೆ ಹೆಂಗೆ ಸರ್ ಜೀವನ ಮಾಡೋದು ಬಡವರು? ಸರ್ ನಾವು ಒಂದು ದಿವಸಕ್ಕೆ ವ್ಯಾಪಾರ ಆದಂಗೆ. ಹಾಂ, ಜೀವನ ಹೆಂಗೆ ಮಾಡೋದು ಹೇಳಿ ಸರ್ ನೀವೇ? ಒಂದು 500 ರೂಪಾಯಿ ಪೆಟ್ರೋಲ್ ಬೇಕು ಸರ್. 500 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೆಂಡತಿ ಮಕ್ಕಳು ಸಾಕೊಂಡು ಹಿಂಗಾದ್ರೆ ಯಾವ ಥರ ಜೀವನ ಮಾಡೋದು ಸರ್? ಬಡವ್ರ ಬಗ್ಗರಿಗೆ ಈ ಥರ ಮಾಡ್ತಾರಲ್ಲ, ಹೆಂಗೆ ಇದು ಜೀವನ ಯಾವ ಥರ ಮಾಡೋದು ಹೇಳಿ? ಗೌರ್ಮೆಂಟ್ ಹಿಂಗೆ ಮಾಡ್ತಾರೆ. ಕೇಳಿದ್ರೆ ಪೆಟ್ರೋಲ್ ಎಷ್ಟಿಗೆ ಹಾಕಿದ್ಯಪ್ಪ ಅಂದರೆ ಆಗಲೇ ಓಡಿರುತ್ತೆ, ಎಷ್ಟಕ್ಕೆ ಹೋಗಿರ್ತದೆ ಅಂದರೆ ಗೊತ್ತಾಗಲ್ಲ. ಈ ಥರ ಹೆಂಗೆ ಜೀವನ? ಹಾಂ, ಒಂದ್ಸರಿ ನಾರ್ಮಲ್ ಇದ್ದಾಗ ಇದು ಅಂತಾರೆ ಪೆಟ್ರೋಲ್ ಇಲ್ಲ, ಎಲ್ಲ ಪವರು ಅಂತಾರೆ, ಒಂದ್ಸರಿ ನಾರ್ಮಲು ಸಿಕ್ಕಲ್ಲ ಸರಿಯಾಗಿ. ಈ ಥರ ಮಾಡ್ತಾರಲ್ಲ ಗೌರ್ಮೆಂಟ್ಗಳು. ಈ ಥರ ಆದ್ರೆ ಹೆಂಗೆ? ಆಮೇಲೆ ಗಲಾಟೆ ಮಾಡೋದವರು ನಮ್ಮ ಮೇಲೆ. ಹಾಂ, ಪೆಟ್ರೋಲು ಬಂದೈತೆ ಹಾಕಾಯ್ತಾ ಇಲ್ಲಂದ್ರೆ ಗೊತ್ತಿಲ್ಲ ಅಂದಾಗ ಆಗಲೇ ಓಡ್ಬಿಡ್ತಾರೆ ಅಂದರೆ ಪೆಟ್ರೋಲ್ ಹಾಕಿದ್ರೆ ಕೊಬ್ಬು ತೋರಿಸ್ತಾರೆ. ಏನು ಮಾಡೋದು? ಪೆಟ್ರೋಲ್ ಬಂಕ್ನವರು ನಮಗೆ ಮಾತಾಡ್ತಾರೆ ಹೇಗೆ ಪೆಟ್ರೋಲ್ ಹೋಗಿದೆ ಅಂತ ಹೆಂಗೆ ಕಂಡಿದ್ದೀವಿ ನಾವು? ತುಂಬ ತೊಂದರೆ ಆಗ್ತಿದೆ ಪಾಪ ಎಲ್ರಿಗೂ ಅಷ್ಟೇ ಅಲ್ವಾ? ಬಡವರು ನಾವು ಎಲ್ಲ ಬಡವರು ಎಲ್ರಿಗೂ ಪಾಪ ತೊಂದರೆನೇ ಅಲ್ವಾ? ಈ ಥರ ಏರ್ಸ್ಕೊ ಹೋದ್ರೆ ಎಲ್ಲ ಗೌರ್ಮೆಂಟು ಎಣ್ಣೆ ಜಾಸ್ತಿ, ಅಕ್ಕಿ ಏನೋ ಕೊಡ್ತಾರೆ ತಿನ್ಕೊಬಿಡ್ಬೋದು. ಈ ಮಾಮೂಲಿ ಎಣ್ಣೆ ಪ್ರತಿಯೊಂದಕ್ಕೂ ಜಾಸ್ತಿ ಮಾಡ್ತಾವ್ರೆ. ಈ ಥರ ಆದರೆ ಗೌರ್ಮೆಂಟು ಬಡವ್ರ ಬಗ್ಗೆ ಎಲ್ಲಿ ಹೋಗ್ಬೇಕು? ಇದು ತುಂಬ ಕಮ್ಮಿ ಮಾಡ್ಬೇಕು.